ತಿರಸ್ಕಾರವನ್ನು ಸಹಿಸಿಕೊಂಡು ಅದನ್ನು ಮೆಟ್ಟಿಲಾಗಿಕೊಂಡು ನಾವು ಯಶಸ್ಸಿನ ಶಿಖರವನ್ನು ಏರಿದ ನಂತರ ಇದೆಯಲ್ಲ, ಆ ಮೂಲ ಬೇರುಗಳನ್ನು ಮರೆಯಬಾರದು. ಭಾಳ ಅದ್ಭುತವಾದಂಥ ಪುಸ್ತಕ ಇವತ್ತು ಲೋಕಾರ್ಪಣೆಗೊಂಡಿದೆ. ಮರಳಿ ಗೂಡಿಗೆ, ಬೆಂಗಳೂರಿನ ಪಂಚಮಿ ಪ್ರಕಾಶನದ ನನ್ನ ಆತ್ಮೀಯ ಸ್ನೇಹಿತ ಶ್ರೀಧರ್ ಬನವಾಸಿ ಅವರು ಇದನ್ನು ರೂಪಿಸಿ ತಮ್ಮ ಪ್ರಕಾಶನದಿಂದ ಬಿಡುಗಡೆಗೊಳಿಸಿದ್ದಾರೆ. ಇದಕ್ಕೆ ಮುನ್ನುಡಿಯನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದಂಥ ಡಾಕ್ಟರ್ ಮನು ಬಳಗಾರ್ ಸರ್ ಬರೆದಿದ್ದಾರೆ. ಬೆನ್ನುಡಿಯನ್ನು ನಾನು ಬರೆದಿದ್ದೇನೆ. ಭಾಳ ಅದ್ಭುತವಾದಂಥ ಪುಸ್ತಕ. ಈ ಪುಸ್ತಕದಲ್ಲಿ ಸುಮಾರು 16 ಲೇಖನಗಳಿವೆ. ಆ 16 ಲೇಖನಗಳು ತನ್ನದೇ ಆದಂಥ ಘನತೆಯನ್ನು, ವ್ಯಕ್ತಿತ್ವವನ್ನು ಹೊಂದಿವೆ. ಮುಖಪುಟ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿ ತಿರಸ್ಕಾರವೇ ಬದುಕಿಗೊಂದು ಪುರಸ್ಕಾರ ಅನ್ನುವಂತಹ ಒಂದು ಲೇಖನದಿಂದ ಪ್ರಾರಂಭವಾಗಿ ಇದು ಕೊನೆಗೆ ನಾನು ಎಷ್ಟೇ ಸಾಧಿಸಿದರೂ ನಮ್ಮ ಬದುಕಿನ ಬೇರನ್ನು ಮರೆಯಬಾರದು ಅನ್ನುವಂತಹ ಒಂದು ಕೊನೆಯ ಹಂತದ ಲೇಖನದೊಂದಿಗೆ ಮುಕ್ತಾಯ ಆಗುತ್ತೆ. ಭಾಳ ಅದ್ಭುತ. ನಂಗೆ ವಿಚಿತ್ರ ಅನಿಸುತ್ತೆ, ಸರ್ ಅದು ಹೆಂಗೆ ಮೊದಲ ಶೀರ್ಷಿಕೆಯನ್ನು ಇದನ್ನು ಆಯ್ದುಕೊಂಡು ಕೊನೆ ಶೀರ್ಷಿಕೆಯನ್ನು ಅದನ್ನು ಆಯ್ದುಕೊಂಡ್ರು ಅಂತ ನನಗೆ ಈಗೂ ಭಾಳ ವಿಚಿತ್ರ ಅನ್ನಿಸ್ತಾ ಇದೆ. ಭಾಳ ಸಂತೋಷ ಕೂಡ ಅನ್ನಿಸ್ತಾ ಇದೆ. ಯಾಕಂದರೆ ತಿರಸ್ಕಾರವನ್ನು ಸಹಿಸಿಕೊಂಡು ಅದನ್ನು ಮೆಟ್ಟಿಲಾಗಿಕೊಂಡು ನಾವು ಯಶಸ್ಸಿನ ಶಿಖರವನ್ನು ಏರಿದ ನಂತರ ಇದೆಯಲ್ಲ, ಆ ಮೂಲ ಬೇರುಗಳನ್ನು ಮರೆಯಬಾರ್ದು. ಬಹುಶಃ ಇಡೀ ಬದುಕಿನ ಸಂದೇಶ ಇದೆ. ಇದು ಬಿಟ್ಟರೆ ಇದರ ಮಧ್ಯೆ ಭಾಳ ಅದ್ಭುತವಾದಂಥ ಲೇಖನಗಳಿದೆ. ನಾನು ಸುಮಾರು ಒಂದು 45 ನಿಮಿಷ ಮಾತನಾಡಬೇಕನ್ನೋ ತಯಾರಿಯಲ್ಲಿ ಬಂದಿದ್ದೆ. ನಿಜಕ್ಕೂ ನಂಗೆ ಭಾಳ ಬೇಜಾರು ಅನಿಸ್ತಿದೆ. ಯಾಕಂದರೆ ಅಷ್ಟು ಅದ್ಭುತವಾದಂಥ ಪುಸ್ತಕ ಇದಾಗಿದೆ. ಇಲ್ಲಿ ಬರುವ ಒಂದೊಂದು ಕಥಾನಕಗಳು ಬಿದ್ದಿರುವ ಬದುಕನ್ನು ಎತ್ತರಕ್ಕೇರಿಸುವ ಆ ಸಂಜೀವಿನಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸಾಮಾಜಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ, ವಿದ್ಯಾರ್ಥಿ ಕ್ಷೇತ್ರ, ಹೀಗೆ ಎಲ್ಲ ರಂಗಗಳಲ್ಲಿ ಸಾಧಕರನ್ನು ಗುರುತಿಸಿ ಅವರ ಹಿಂದಿನ ಸಾಧನೆಯ ಸ್ಫೂರ್ತಿಯನ್ನು ನಮಗೆ ಎದೆಯಾಳಕ್ಕೆ ಬಿತ್ತುವಂಥ ಅದ್ಭುತ ಕೆಲಸವನ್ನು ಷಡಕ್ಷರಿಯವರು ಮಾಡಿದ್ದಕ್ಕೆ ನಾನು ಮತ್ತೊಮ್ಮೆ ಈ ವೇದಿಕೆಯ ಮೂಲಕ ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಪುಸ್ತಕ ಕೇವಲ ಯಾವುದೋ ಓದಿ ಬರೆಯೋದಲ್ಲ, ಅದು ಹೃದಯದಿಂದ ಬರುವಂಥದ್ದು. ಬಹುಶಃ ಅವರ ಪ್ರಾರಂಭದಲ್ಲೇ ಒಂದು ಕವಿತೆಯನ್ನು ಬರೀತಾರೆ ಅವರು. ಅದು ಇಡೀ ಅವರ ಬದುಕನ್ನು ಚಿತ್ರಿಸುತ್ತೆ. ಈ ಪುಸ್ತಕವನ್ನು ಕೂಡ ಅದು ಚಿತ್ರಿಸುತ್ತೆ. ಭಾಳ ಅದ್ಭುತವಾಗಿ ಬರೀತಾರೆ ಅವರು. ತಾವು ಕಂಡುಂಡ ಕಷ್ಟ ನಷ್ಟಗಳನ್ನು, ಆ ತೊಂದರೆಗಳನ್ನು, ಬದುಕಿನಲ್ಲಿಯ ಏರಿಳಿತಗಳನ್ನು ಎಲ್ಲವನ್ನ ದಾಟಿ ಇದೀಗ ಅವರೇನು ಒಂದು ಯಶಸ್ಸಿನ ಮೆಟ್ಟಲೇರಿ ನಿಂತಿದ್ದಾರಲ್ಲ, ಅವರ ಬದುಕೇ ಒಂದು ಸ್ಫೂರ್ತಿ. ಈ ಪುಸ್ತಕ ಆಮೇಲೆ, ಯಾಕಂದರೆ ಇದರಲ್ಲಿ ಹಲವಾರು ಅಂತ ಅದ್ಭುತವಾದಂಥ ಇಡೀ ಜಗತ್ತಿನಾದ್ಯಂತ ಸಾಧನೆಯ ಶಿಖರವನ್ನೇರಿದ ಹಲವಾರು ಸಾಧಕರ ಕಥೆಗಳನ್ನು ತಗೊಂಡು, ಅವರ ಬದುಕಿನ ಒಂದೊಂದು ಹಂತಗಳನ್ನು ತಗೊಂಡು ಅವರು ತಮಗೆ ಬಂದಂತಹ ಎಡರುತೊಡರುಗಳನ್ನು ಹೇಗೆ ಮೆಟ್ಟಿ ಇಡೀ ಪ್ರಪಂಚಕ್ಕೆ ಹೆಸರು ಮಾಡಿದರು ಅನ್ನುವಂಥದ್ದನ್ನು ಅದ್ಭುತವಾಗಿ ಬರೀತಾರೆ. ಆ ಕೊನೆಯ ಸಾಲುಗಳಲ್ಲಿ ಅವರು ಕ್ರೋಢೀಕರಿಸೋ ಏನು ಒಂದು ಕನ್ಕ್ಲೂಷನ್ ಇದೆಯಲ್ಲ, ಅದು ಭಾಳ ಅದ್ಭುತವಾಗಿ ಅವರು ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗಾಗಿ ಬಹುಶಃ ಇದು ಒಂದೊಂದು ಕೃತಿಯ ಒಂದೊಂದು ಅಧ್ಯಾಯವನ್ನು ಒಂದೊಂದು ತಾಸು ಮಾತಾಡಬಹುದು. ಅಷ್ಟು ಅರ್ಥಪೂರ್ಣವಾಗಿ, ಅಷ್ಟು ಗಟ್ಟಿಯಾಗಿ ಪುಸ್ತಕದ ಎಲ್ಲ ಲೇಖನಗಳು ಮೂಡಿ ಬಂದಿದೆ. ಹಾಗಾಗಿ ಇಂತಹ ಅದ್ಭುತ ಪುಸ್ತಕವನ್ನು ಈ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಆತ್ಮೀಯ ಮಿತ್ರ ಷಡಕ್ಷರಿಯವರನ್ನು ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿ ಮತ್ತೊಮ್ಮೆ ತುಂಬ ಹೃದಯದಿಂದ ನಾನು ಅಭಿನಂದಿಸ್ತೇನೆ. ನಿಜಕ್ಕೂ ಸರ್ ಎಲ್ಲ ಹೇಳಿದರು, ಪಾತ್ರೋಡ್ ಸರ್ ಹೇಳಿದ್ದಾರೆ, ಶ್ರೀನಿವಾಸ್ ಸರ್ ನಿರೂಪಣೆ ಮಾಡ್ತಾ ಹೇಳಿದ್ದಾರೆ, ರಾಜು ಸರ್ ಹೇಳಿದ್ದಾರೆ, ಷಡಕ್ಷರಿ ಮಿರಾಕಲ್. ಇದೊಂದೇ ಮಾತು, ಅವರ ವ್ಯಕ್ತಿತ್ವ ಮಿರಾಕಲ್. ಬಹುಶಃ ನಾನು ಅಂತ ಇಲ್ಲಿ ಹೊಗಳಿಕೆ ಅಲ್ಲ, ಹೊಗಳ್ತಾ ಇಲ್ಲ, ನಾನು ಅವರ ನೈಜ ವ್ಯಕ್ತಿತ್ವನ ನಾನು ಕಂಡ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಭಾಳ ಅದ್ಭುತವಾದಂಥ ವ್ಯಕ್ತಿ. ಬಹುಶಃ ಅಂತಹ ಒಬ್ಬ ಮಿತ್ರನನ್ನು ಪಡೆದಿರೋದು ನನ್ನ ಬದುಕಿನ ಸೌಭಾಗ್ಯ ಅಂತಂದರೆ ಅದು ಅತಿಶಯೋಕ್ತಿ ಮಾತಲ್ಲ. ನಿಜಕ್ಕೂ ಅಷ್ಟು ಹೃದಯ ಸಿರಿಯನ್ನು ಇಟ್ಕೊಂಡಂಥ ವ್ಯಕ್ತಿಯವರು ಅಂತಂದರೆ ಅದು ನಿಜಕ್ಕೂ ನನಗೆ ಹೆಮ್ಮೆ ಪಡುವಂಥ ಸಂಗತಿ. ನಾನು ಇಡೀ ಕೃತಿಯ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ನನ್ನ ಬೆನ್ನುಡಿಯಲ್ಲಿ ಬರೆದಿದ್ದೇನೆ. ಅದನ್ನು ಓದಿಬಿಟ್ರೆ ಬಹುಶಃ ಅದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ನಾನು ಅದನ್ನು ಓದಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅತ್ಯಂತ ಸಾತ್ವಿಕತೆಯ, ಸರಳತೆಯ ಹಾಗೂ ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆಯುವ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿರುವ ಕವಿಮಿತ್ರ ಎಂ ಷಡಕ್ಷರಿಯವರು ವೃತ್ತಿಯಿಂದ ಎಂಜಿನಿಯರ್ ಆಗಿದ್ದರೂ ಸೃಜನಶೀಲ ಮನಸ್ಸನ್ನು ಕಾಪಿಟ್ಟುಕೊಂಡವರು.
ಅನುಭವದ ಸೂಕ್ಷ್ಮತೆ ಮತ್ತು ಪ್ರಾಮಾಣಿಕತೆಯನ್ನು ಪ್ರತಿಬಿಂಬಿಸುತ್ತಾ ತಮ್ಮ ಅಂತರಂಗದಲ್ಲಿ ಅಂತರ್ಗತವಾಗಿರುವ ಮಾನವೀಯ ಸಂವೇದನೆಯಿಂದ ಹೊರಹೊಮ್ಮುವ ತಮ್ಮ ಭಾವನೆಗಳಿಗೆ ಭಾಷೆಯ ಸಾಂಕೇತಿಕತೆಯನ್ನು ಸಮರ್ಥವಾಗಿ ಬಳಸಿಕೊಳ್ಳುವಲ್ಲಿ ಈಗಾಗಲೇ ಅವರು ಕಥೆ, ಕಾವ್ಯ, ಹಾಗೆ ಕಾದಂಬರಿ ಮತ್ತು ಭಾವಗೀತೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಭಿನ್ನ ಹೆಜ್ಜೆ ಗುರುತುಗಳನ್ನು ಅವರು ಮೂಡಿಸಿದ್ದಾರೆ. ಪ್ರಸ್ತುತ ವೈಯಕ್ತಿಕ ಮತ್ತು ಸಾಮಾಜಿಕ ವಾಸ್ತವವನ್ನು ಅರಗಿಸಿಕೊಂಡು ಅರ್ಥದ ಹೊಸ ಹೊಸ ಸಾಧ್ಯತೆಗಳತ್ತ ಹೊಳವು ಬೀರುವ ಸಮೃದ್ಧ ಬದುಕಿಗೆ ಮತ್ತು ಯಶಸ್ಸಿನ ಬದುಕಿಗೆ ದಾರಿಯಾಗುವ ತೋರು ದೀಪದಂತಿರುವ ಮರಳಿಗೂಡಿಗೆ ಕೃತಿಯನ್ನು ಈಗ ಅವರು ಪ್ರಕಟಿಸುತ್ತಿರುವುದು ಬಹಳಷ್ಟು ಸಂತೋಷದ ಮತ್ತು ಅಭಿಮಾನದ ಸಂಗತಿಯಾಗಿದೆ. ಜೀವನದಲ್ಲಿ ಯಾರ ಹಂಗೂ ಇಲ್ಲದೆ ಸ್ಥೈರ್ಯದಿಂದ ಸಾಹಸಗೈಯುತ್ತಾ ಮುನ್ನಡೆಯಬೇಕೆಂಬ ಹಂಬಲದ ಹೆಜ್ಜೆಗೆ 108 ಹಾದಿಗಳಿವೆ ಎಂಬ ಸತ್ಯವನ್ನು ಈ ಕೃತಿ ಸಮರ್ಥವಾಗಿ ಪ್ರತಿಬಿಂಬಿಸುತ್ತೆ. ಇಲ್ಲಿರುವ ಅಬ್ರಹಾಂ ಲಿಂಕನ್ನರಂತಹ ಹಲವು ಬಹುಶ್ರೇಷ್ಠ ವ್ಯಕ್ತಿತ್ವವನ್ನು ಆರೋಮಣಿ ಸಿನ್ಹಾ, ಡಿಸ್ನಿಲ್ಯಾಂಡ್ನ ವಾಲ್ಟ್ ಸಿಡ್ನಿ, ಹೀಗೆ ಹಲವಾರು ಅದ್ಭುತವಾದ ವ್ಯಕ್ತಿತ್ವದ ಚಿತ್ರಣಗಳನ್ನು ಕಟ್ಟಿಕೊಡುತ್ತಾ ನಮ್ಮಲ್ಲಿಯ ಸಾಹಸವನ್ನು, ಉತ್ಸಾಹವನ್ನು ಅವರು ನೂರ್ಮಡಿಗೊಳಿಸುತ್ತಾರೆ. ಇಹದ ಬದುಕಿನ ಯಶಸ್ಸಿನತ್ತ ನಮ್ಮನ್ನು ಮುಖ ತೋರುವಂತೆ ಅವರು ಮಾಡ್ತಾರೆ. ಹಾಗಾಗಿ ಇಂತಹ ಒಂದು ಅದ್ಭುತ ಕೃತಿಯನ್ನು ಕಟ್ಟಿಕೊಟ್ಟಿರುವ ಷಡಕ್ಷರಿ ಅವರನ್ನು ನಾನು ಅತ್ಯಂತ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಅದರ ಜೊತೆಗೆ ಇವತ್ತು ಭಾಳ ಅದ್ಭುತವಾದ ಕಾರ್ಯಕ್ರಮ ಜರುಗಿದೆ. ಭಾಳ ಅದ್ಭುತವಾದಂಥ ಪ್ರಶಸ್ತಿ ಪ್ರದಾನ, ಯಾಕಂದರೆ ಭಾಳ ಪ್ರತಿಭಾವಂತ ವ್ಯಕ್ತಿಗಳಿಗೆ ಅವರು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಕೊಟ್ಟಿದ್ದಾರೆ. ಬಹುಶಃ ಇದರ ಟ್ರಸ್ಟ್ನ ಕಾರ್ಯದರ್ಶಿಗಳು ಕೂಡ ಭಾಳ ಸೃಜನಶೀಲ ಮನಸ್ಸನ್ನು ಇಟ್ಕೊಂಡವ್ರು. ನಂಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ. ಬಹುಶಃ ತುಮಕೂರು ಅಂದರೆ ಹಾಗೇನೆ ಅಂತ ಏನೋ ನಾವು ಪ್ರಥಮ ಬಾರಿಗೆ ಇಲ್ಲಿ ಅದನ್ನು ಹೇಳಲೇಬೇಕು. ಮೊನ್ನೆ ನಾವು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಪ್ರದಾನ ಮಾಡಿದ್ದೀವಿ. ಬಹುಶಃ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ತಾಲೂಕಿನ ಪ್ಲೇಸ್ ಗುಬ್ಬಿಯಲ್ಲಿ ನಾವು ಆ ಪ್ರಶಸ್ತಿ ಪ್ರದಾನ ಮಾಡಿದ್ದೇವೆ. ಅದ್ಭುತವಾದಂಥ ಸಹಕಾರ ತುಮಕೂರು ಜನತೆಯಿಂದ ಸಿಕ್ಕಿದ್ದನ್ನು ಈ ವೇದಿಕೆಯ ಮೂಲಕ ತಾವೆಲ್ಲ ತುಮಕೂರಿನವ್ರು ಇಲ್ಲಿ ಭಾಳ ಜನ ಇರೋದರಿಂದ ನಾನು ಅತ್ಯಂತ ತಮ್ಮ ಹೃದಯಸಿರಿಗೆ ಒಬ್ಬ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯನಾಗಿ ಮತ್ತೊಮ್ಮೆ ಈ ವೇದಿಕೆಯ ಮೂಲಕ ಅಭಿನಂದಿಸ್ತೇನೆ. ಇದರ ಜೊತೆಗೆ ಇನ್ನು ಒಂದು ಮಾತನ್ನು ನಾನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇವತ್ತು ಉತ್ತರ ಕರ್ನಾಟಕಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯತೆ ಇದೆ. ಬಹುಶಃ ಯಕ್ಷಗಾನ ಅದೆಲ್ಲ ದಕ್ಷಿಣ ಕರ್ನಾಟಕಕ್ಕೆ ಹೇಗಿದೆ, ಹಾಗೆ ಜನಪದ ಸಾಹಿತ್ಯ ಕ್ಷೇತ್ರಕ್ಕೆ ಭಾಳಷ್ಟು ಅದ್ಭುತವಾದಂಥ ಹೆಸರು ನಮ್ಮದಿದೆ. ಅದರ ಪ್ರತಿರೂಪವಾಗಿ ಇಲ್ಲೇ ಬಿದಿರಿಯವರಿದ್ದಾರೆ. ಅದರ ಭಾಳ ವೈಪರೀತ್ಯ ಅನ್ನುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕದ ಜನಪದ ಸಾಹಿತ್ಯ, ಜನಪದ ಹಾಡುಗಳು ಅನ್ನುವಂಥ ರೀತಿಯಲ್ಲಿ ಅಶ್ಲೀಲವಾದಂತಹ ಏನೋ ಅಸಂಗತವಾದಂಥ ಹಾಡುಗಳನ್ನು ಹಾಡಿ ಎಲ್ಲೋ ಅದಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ನಡೀತಾ ಇತ್ತು. ಆದರೆ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೀನಿ, ಸುಮಾರು 2 ತಿಂಗಳ ಹಿಂದೆ ಸಚಿವರು ಶಿವರಾಜ್ ತಂಗಡಗಿ ಸರ್ ಅವರು ವಿಧಾನಸಭೆಯಲ್ಲಿ ನಮ್ಮೆಲ್ಲ ಪ್ರಾಧಿಕಾರ ಮತ್ತು ಅಧ್ಯಕ್ಷರ ಸದಸ್ಯರ ಒಂದು ಸಭೆ ಕರೆದಿದ್ರು. ಅಲ್ಲಿ ಅದು ಸಹಜವಾಗಿ ಚರ್ಚೆಗೆ ಬಂದಾಗ ಪ್ರಥಮ ಬಾರಿಗೆ ನಾನು ಅಲ್ಲಿ ಧ್ವನಿ ಎತ್ತಿ ಮಾತಾಡಿದ್ದೇನೆ, ಅಶ್ಲೀಲ ಜಾನಪದ ಸಾಹಿತ್ಯಗಳನ್ನು ತಡೆಗಟ್ಟಬೇಕು ಅಂತ. ಸಚಿವರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ತಕ್ಷಣಕ್ಕೆ ಜನಪದ ಅಕಾಡೆಮಿ ಅಧ್ಯಕ್ಷರಿಗೆ ಅದು ಚರ್ಚೆ ಮಾಡಿದರು. ಅದು ಸ್ಥಾಯಿ ಸಮಿತಿಯಲ್ಲೂ ಕೂಡ ಚರ್ಚೆಯಾಗಿ ಇವತ್ತು ರಾಜ್ಯಾದ್ಯಂತ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಅದರ ವಿರುದ್ಧ ಹೋರಾಟ ನಡೀತಾ ಇದೆ. ತಾವೆಲ್ಲರೂ ಅದಕ್ಕೆ ಧ್ವನಿಗೂಡಿಸಬೇಕು ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ನಾನು ಹೇಳ್ತಾ, ಏಕೆಂದ್ರೆ ಸಾಹಿತ್ಯ ಸೃಜನಶೀಲವಾಗಿರಬೇಕು, ಅದು ಸ್ವಸ್ಥ ಬದುಕನ್ನು ಕಟ್ಟಬೇಕು. ಮನಸ್ಸನ್ನು ವಿಕೃತಗೊಳಿಸೋದು ಸಾಹಿತ್ಯ ಅಲ್ಲ, ಮನಸ್ಸನ್ನು ಆನಂದಗೊಳಿಸೋದು, ಅದನ್ನು ಸಾರ್ಥಕತೆಯತ್ತ ಒಯ್ಯೋದು ಸಾಹಿತ್ಯ ಆಗಬೇಕು. ಅಂತಹ ಸಾಹಿತ್ಯ ಎಂದೆಂದೂ ಅಜರಾಮರ ಇರುತ್ತೆ. ಬುರಾಯಿಕಿ ಜಿಂದಗಿ ಲಂಬಿ ನಹಿ ಹೋತಿ ಅಂತ ಹೇಳ್ತಾರೆ. ಹಾಗೆ ಅದು ಕೆಟ್ಟದರ ಆಯುಷ್ಯ ಕಡಿಮೆ ಇರುತ್ತೆ ಅನ್ನೋದಕ್ಕೆ ಅದಕ್ಕೆ ಸಾಕ್ಷಿಯಾಗಿದೆ. ನಾವೆಲ್ಲ ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು, ಯಾಕಂದರೆ ಇಂಥ ಎಲ್ಲ ಅದ್ಭುತ ಕವಿಗಳಿಲ್ಲಿದ್ದೀರಿ, ಇಂಥ ಸೃಜನಶೀಲ ಮನಸ್ಸು ಇರೋರು ನಾವೆಲ್ಲರೂ ಕನ್ನಡವನ್ನು ಕಟ್ಟಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ವಿಶೇಷವಾಗಿ ನಾನು ಕಲ್ಪತರು ಸಾಹಿತ್ಯ ಕಲಾ ಟ್ರಸ್ಟ್ ಬೆಂಗಳೂರು ಇದರ ಎಲ್ಲ ಪದಾಧಿಕಾರಿಗಳಿಗೆ ತಲೆಬಾಗಿ ನಮಿಸಿ ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ. ಭಾಳ ಅರ್ಥಪೂರ್ಣವಾದ ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಿ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರ ಈ ಕಾರ್ಯ ಇನ್ನಷ್ಟು ಎತ್ತರಕ್ಕೆ ಇರಲಿ, ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ಇದೊಂದು ದಾಖಲೆಯಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇಂಥ ಅದ್ಭುತ ಪುಸ್ತಕವನ್ನು ಈ ಸಮಾಜಕ್ಕೆ, ಕನ್ನಡ ಸಾರಸ್ವತಕ್ಕೆ, ಲೋಕಕ್ಕೆ ನೀಡಿದ ನನ್ನ ಮಿತ್ರ ಷಡಕ್ಷರಿ ಅವರನ್ನು ತುಂಬ ಹೃದಯದಿಂದ ತಲೆಬಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.